ಹಲೋ ಫ್ರೆಂಡ್ಸ್, ನಾವಿವತ್ತು ವರ್ಗ ಸಂಖ್ಯೆಗಳು ಅನ್ನುವಂತ ಒಂದು ವಿಷಯವನ್ನು ತೆಗೆದುಕೊಂಡಿದ್ದೇವೆ. ಮೊದಲನೇದಾಗಿ ವರ್ಗ ಸಂಖ್ಯೆ ಅಂದ್ರೆ ಏನಂತೇಳಿ ತಿಳ್ಕೊಳ್ಳೋಣ. ನೋಡಿ, ಎ ಯನ್ನ ಒಂದು ಸಂಖ್ಯೆ ಅಂತ ಇಟ್ಕೊಳ್ಳಿ, ಹೌದಾ? ಹಾಗಾದ್ರೆ ಅದೇ ಸಂಖ್ಯೆಯಿಂದ ಇನ್ನೊಂದು ಸಲ ಗುಣಿಸಬೇಕು, ಹೌದಾ? ಅವಾಗ ಬರುವಂತಹ ಗುಣಲಬ್ಧಕ್ಕೆ ನಾವು ಏನಂತ ಕರಿತೀವಿ? ವರ್ಗ ಸಂಖ್ಯೆ. ಏನಂತ ಕರಿತಿದ್ದೀವಿ? ವರ್ಗ ಸಂಖ್ಯೆ. ಅಂದ್ರೆ ಏನರ್ಥ? ಎ ಅನ್ನುವಂಥದ್ದು ಯಾವುದೇ ಒಂದು ಸಂಖ್ಯೆ ಆಗಿರ್ಲಿ, ಆ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ಏನು ಗುಣಲಬ್ಧ ಬರ್ತದಲ್ಲ, ಅದಕ್ಕೆ ನಾವೇನಂತೀವಿ? ವರ್ಗ ಸಂಖ್ಯೆ ಅಂತೇಳಿ ಕರಿತೀವಿ, ಹೌದಾ? ನೋಡಿ, ಈಗಾಗಲೇ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. 5 ಅನ್ನುವಂತ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ, ಹೌದಾ? ಇದರ ವರ್ಗ ಸಂಖ್ಯೆ ಬೇಕಂದ್ರೆ ನೋಡಿ, 5ನ್ನ ಇನ್ನೊಂದ್ಸಲ ಏನ್ ಮಾಡೋಣ? 5ರಿಂದ ಗುಣಿಸೋಣ. ಗುಣಿಸಿದಾಗ ಏನಾಗ್ತಾ ಇದೆ? 25. 5 25. ಈಗ ನೋಡಿ, ಈ 25 ಅನ್ನುವಂಥದ್ದು 5ರ ವರ್ಗ ಸಂಖ್ಯೆ ಆಯ್ತು. ಈ 25 ಅನ್ನುವಂಥದ್ದು 5ರ ವರ್ಗ ಸಂಖ್ಯೆ ಆಯ್ತು ಅಂತೇಳಿ ಈ ರೀತಿಯಾಗಿ ನಾವು ವರ್ಗ ಸಂಖ್ಯೆಗಳನ್ನ ಕಂಡುಹಿಡ್ಕೋಬಹುದು, ಹೌದಾ? ಹಾಗಾದ್ರೆ ನೋಡಿ, ಇವತ್ತು ನಾವು 1ರಿಂದ 10ರವರೆಗಿನ ವರ್ಗ ಸಂಖ್ಯೆಗಳನ್ನ ಬರೆಯೋಣ. ಬನ್ನಿ, ಯಾವ ರೀತಿಯಾಗಿ ಬರ್ತೇವೆ ನೋಡ್ತಾ ಇದೆ. 1 ನೋಡಿ, ಈ 1 ಬರ್ದು ಇದರ ಮೇಲೆ ಘಾತಾಂಕ 2 ಅಂದ್ರೆ ಘಾತಾಂಕ 2 ಬರ್ರೆ ಅದೇನಾಗ್ತಾ ಇದೆ? 1ರ ವರ್ಗ ಅಂದ್ರೆ 1ನ್ನ 2 ಸಲ ಗುಣಿಸಬೇಕು. 1ನ್ನ 2 ಸಲ ಗುಣಿಸಬೇಕು. ಹಾಗಾದ್ರೆ ನೋಡಿ, 1 ಒಂದ್ಲೆ ಎಷ್ಟಾಯ್ತು? 1. ಹಾಗಾದ್ರೆ 1ರ ವರ್ಗ 1. ಅದೇ ರೀತಿಯಾಗಿ ನಾವು ಮುಂದಿನ ಎಲ್ಲ ಸಂಖ್ಯೆಗಳ ಒಂದು ವರ್ಗ ಸಂಖ್ಯೆಗಳನ್ನ ಕಂಡುಹಿಡಿಯೋಣ. ನೋಡಿ, 2ರ ವರ್ಗ ಸಂಖ್ಯೆ 2 ಗುಣಾಕಾರ 2 2 4. ಅದೇ ರೀತಿಯಾಗಿ 3ರ ವರ್ಗ ಸಂಖ್ಯೆ 3 ಗುಣಾಕಾರ 3 ಎಷ್ಟಾಗ್ತಾ ಇದೆ? 3 9. ಅದೇ ರೀತಿಯಾಗಿ 4 ಗುಣಾಕಾರ 4 4 16. ಅದೇ ರೀತಿಯಲ್ಲಿ 5ರ ವರ್ಗ 5 ಗುಣಾಕಾರ 5 25. 6ರ ವರ್ಗ 6 ಗುಣಾಕಾರ 6 36. ಅದೇ ರೀತಿಯಲ್ಲಿ 7ರ ಘಾತ 2 ಅಂದ್ರೆ 7 ಗುಣಾಕಾರ 7 ಎಷ್ಟಾಗ್ತಾ ಇದೆ? 7 49, ಹೌದಾ? ಇನ್ನು ಮುಂದೆ ಒಂದು ಯಾವುದು? 8 ಗುಣಾಕಾರ 8 8ರಲ್ಲಿ ಗುಣಿಸಿದೆ 64 ಆಗ್ತಾ ಇದೆ. ಆಮೇಲೆ 9 ಗುಣಾಕಾರ 9 81 ಆಯ್ತು. 10, ಹೌದಾ? 10 ಗುಣಾಕಾರ 10 100. ನೋಡಿ, ಹಾಗಾದ್ರೆ ನಾವಿಲ್ಲಿ 1ರಿಂದ 10ರವರೆಗಿನ ವರ್ಗ ಸಂಖ್ಯೆಗಳನ್ನ ಬರೆದಿದ್ದೀವಿ. 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25, 6ರ ವರ್ಗ 36, 7ರ ವರ್ಗ 49, 8ರ ವರ್ಗ 64, 9ರ ವರ್ಗ 81, 10ರ ವರ್ಗ 100. ಈ ರೀತಿಯಾಗಿ ನಾವು 1ರಿಂದ 10ರವರೆಗಿನ ವರ್ಗ ಸಂಖ್ಯೆಗಳನ್ನ ಕಂಡುಹಿಡಿದಿದ್ದೀವಿ. ಇದೇ ರೀತಿಯಲ್ಲಿ ಉಳಿದ ಎಲ್ಲ ಸಂಖ್ಯೆಗಳ ವರ್ಗ ಸಂಖ್ಯೆಗಳನ್ನ ಈ ರೀತಿಯಾಗಿ ನಾವು ಏನ್ ಮಾಡಬಹುದು? ಕಂಡುಹಿಡಿಯಬಹುದು, ಹೌದಾ? ಹಲೋ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಎಲ್ಲ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ. ಈಗಾಗಲೇ ನಮ್ಮ ಈ ಯೂಟ್ಯೂಬ್ ಚಾನೆಲ್ನ 50 ವಿಡಿಯೋಗಳು ಪೂರ್ಣಗೊಂಡಿದ್ದಾವೆ. ಅವನು ಕೂಡ ನೀವೇನ್ ಮಾಡ್ತಾ ಇರಿ, ಹೀಗೆ ನೋಡಿ ಪ್ರೋತ್ಸಾಹ ನೀಡ್ತಾ ಇರಿ. ಥ್ಯಾಂಕ್ ಯು.